ನಮಸ್ತೆ ಫ್ರೆಂಡ್ಸ್. ಇವತ್ತು ಸ್ಪೆಷಲ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗುತ್ತೆ. ಚಾಕ್ಲೇಟ್ ಮೂಸ್ ಅಂತ ಇದೊಂದು ರೆಸಿಪಿ ಅಂತ ಹೇಳ್ಬೋದು. ತುಂಬ ಯಮ್ಮಿ ಆಗಿರುತ್ತೆ, ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿ. 4 ಇಂಗ್ರೀಡಿಯೆಂಟ್ಸಲ್ಲೇ ಮಾಡಿ ಮುಗಿಸ್ಬೋದು. ನೋಟ್ ಡೌನ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಶುರು ಮಾಡೋಣ. ಕಂಡೆನ್ಸ್ ಮಿಲ್ಕ್ 2 ಕಪ್ ತೊಗೊಂಡಿದ್ದೀನಿ, ಅದನ್ನು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ಹಾಗೂ ಕೋಕೋ ಪೌಡರ್ 4 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಅದನ್ನು ಜರಡಿ ಮಾಡಿಕೊಂಡು ಈ ರೀತಿ ಕಲಿಸ್ಕೊಳ್ಬೇಕು. ತಿಕ್ ಪೇಸ್ಟ್ ಆಗಬೇಕು. ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು ಸೈಡಲ್ಲಿ. ವಿಪ್ಪಿಂಗ್ ಕ್ರೀಮು ಇದು ಫ್ರೆಶ್ ಹಾಲಿನಿಂದ ಮಾಡಿರ್ತಾರೆ, ಪ್ಯೂರ್ ಹಾಲಿನಿಂದ ಈ ಕ್ರೀಮ್ನ ರೆಡಿ ಮಾಡಿರ್ತಾರೆ. ನಾನು ಅಮೂಲ್ ಪ್ರಾಡಕ್ಟ್ನ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಯಾಕೆ ಇದಕ್ಕೆ ಬಳಸ್ತಾರೆ ಅಂತಂದರೆ ಒಂಥರ ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ಇವಾಗ ಕರಗಿಸ್ಬೇಕು ಮತ್ತು ಹಾಗೂ ತಣ್ಣಗೆ ಮಾಡ್ಕೊಬೇಕು. ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಬೌಲಿಗೆ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಕೆಳಗಡೆ ಮೇಲ್ಗಡೆ ಇನ್ನೊಂದು ಗ್ಲಾಸ್ ಬೌಲಿಗೆ ಅಥವಾ ಬೇರೆ ಬೌಲಿಗೆ ವಿಪ್ಪಿಂಗ್ ಕ್ರೀಮ್ನ ಈ ಥರ ಹಾಕ್ಕೊಂಡು ಅದು ತಣ್ಣಗಾಗಬೇಕು. ನಿಮ್ಗೆ ಎಷ್ಟು ಬೇಕು ಆ ಕ್ರೀಮ್ನ ಹಾಕ್ಕೊಂಡು ಈ ಥರ ಬ್ಲೆಂಡಿಂಗ್ ಮಿಷಿನಲ್ಲಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ರೀತಿ ಪೂರ್ತಿಯಾಗಿ ಬ್ಲೆಂಡ್ ಆಗಬೇಕು. ಒಂಚೂರು ಗಂಟು ಸಿಗಬಾರ್ದು. ಪ್ರಾಪರಾಗಿ ಬ್ಲೆಂಡ್ ಆದಮೇಲೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದು ಫ್ರೆಶ್ ಕ್ರೀಮು. ಇದು ಬ್ಲೆಂಡ್ ಆಗಿದೆ. ಇವಾಗ ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಕೋಕೋ ಮತ್ತು ಕಂಡೆನ್ಸ್ ಮಿಲ್ಕ್ನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಅದ್ರ ಜೊತೆ ವೆನಿಲಾ ಎಸೆನ್ಸ್ 3 ಡ್ರಾಪ್ಸ್ ಹಾಕ್ತಾಯಿದ್ದೀನಿ, 3 ಸ್ಪೂನ್ಸ್. ಅದನ್ನು ಕೂಡ ಈ ರೀತಿ ಬ್ಲೆಂಡ್ ಮಾಡ್ಕೊಳ್ಳಿ. ಈ ರೀತಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನನಗೆ ಎಕ್ಸ್ಟ್ರಾ ಬೇಕು, ಸೊ ಹಾಗಾಗಿ ಎಕ್ಸ್ಟ್ರಾ ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಇದಾದಮೇಲೆ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಚಾಕ್ಲೇಟ್ ಸಿರಪ್ ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಲರ್ ಬರಬೇಕು. ಹಾಗೂ 5 ಮಿನಿಟ್ಸ್ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಬ್ಲೆಂಡ್ ಎಲ್ಲ ಆದಮೇಲೆ ನೀವು ಕಪ್ಪಿಗೆ ಅಥವಾ ಈ ರೀತಿ ಕಪ್ಪಿಗೆ ಗಾರ್ನಿಷಿಗೆ ಚಾಕ್ಲೇಟ್ ಚಿಪ್ಸ್ ಆರ್ ನಟ್ಸ್ ಯಾವುದಾದ್ರೂ ಹಾಕೊಬೋದು. ಲಾಸ್ಟ್ ಫಿನಿಶಿಂಗ್ ಈ ರೀತಿ ಇರುತ್ತೆ. ನಿಮಗೆ ತಣ್ಣಗೆ ಬೇಕಂತಲೇ 5 ಅವರ್ಸು ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಇಲ್ಲ ಅಂತಂದರೆ ಹಾಗೂ ತಿನ್ಬೋದು ಫ್ರೆಂಡ್ಸ್. ಫ್ರಿಜ್ ಇಲ್ಲ ಅಂತಂದರೆ ನಡೆಯುತ್ತೆ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ರೆಸಿಪಿ ಹೇಳ್ಕೊಡಿ. ನಿಮಗೆ ಈ ವಿಡಿಯೋ ಮತ್ತು ಹಾಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.